ಎಸ್, ಎಲ್ಲರಿಗೂ ಪ್రైజ్ ದ ಲಾರ್ಡ್ ಆ್ಯಂಡ್ ಶಲೋಮ್. ವಿಶೇಷವಾದ ಈ ದಿನ ತಮ್ಮೆಲ್ಲರಿಗೆ ನಾನು ಒಂದೇನೇ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಮೊದಲನಾಗಿ ಈ ವಿಶೇಷವಾದ ಪಾಡ್ಕಾಸ್ಟ್ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕ್ರಿಸ್ತನಲ್ಲಿ ಜೀವನ ಯಾವ ರೀತಿ ನಡೆದಂಥ ಪ್ರತಿಯೊಬ್ಬರಿಗೆ ಕೇಳುವುದಕ್ಕಂತ ನಮ್ಮ ಒಂದು ಆಲೋಚನೆವಾಗಿ ಬೆಂಗಳೂರು ಪಟ್ಟಣದಿಂದ ನಮ್ಮ ಮಧ್ಯದಲ್ಲಿ ನೀವು ಅನ್ಕೋತೀರಿ ಯಾರಿಗೂ ಕರೆಸ್ಯಾರ, ಯಂಗ್ಸ್ಟರ್ಸ್ ಇದ್ದಿರಬೇಕು, ಹೌದು ಇವ್ರು ನಿಜವಾಗ್ಲೂ ಸೇವೆ ಮಾಡ್ಬೋದಾ ಅಂತ ಕೆಲವೊಬ್ಬರಿಗೆ ಆಲೋಚನೆ ಇರ್ತವೆ. ಹಾಗಾಗಿ ನಾವು ಯಂಗ್ಸ್ಟರ್ಸ್ ಇರ್ಲಕ್ಕಾಗ್ನು ನಮಗೆ ಸಮ್ಟೈಮ್ಸ್ ಲೇಜಿಪನ್ನ ಬರ್ತದೆ. ಆದರೆ ನಿಜಕ್ಕೂ ಹೇಳ್ತಿದ್ದೀನಿ, ಒಬ್ಬರೊಮ್ಮರು ಬಂದಿದ್ದು ಬೆಂಗಳೂರು ಪಟ್ಟಣದಿಂದ. ಇವರು USA ಸೇವೆ ಮಾಡ್ತಾರೆ, ಕೇರಳದಲ್ಲಿ ಸೇವೆ ಮಾಡ್ತಾರೆ, ಭಾಳಷ್ಟು ಪಟ್ಟಣದಲ್ಲಿ ಸೇವೆಯನ್ನು ಮಾಡಿ ದೇವರು ಕೆಲವೊಂದು ಮುಖಾಂತರ ನಮ್ಮ ಬಿದರ್ ಪಟ್ಟಣದಲ್ಲಿ ಬಂದು ಇವರು ನಮ್ಮ ಮಧ್ಯದಲ್ಲಿ ಇರುವಂಥ ಇದು ನಮ್ಮೊಂದು ಅದೃಷ್ಟ. ತಂದೆಯ ದೇವರಿಗೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಪೌಲೋ ಅಮ್ಮವರಿಗೆ ಇದು ಇವಾಗ ನಾವು ಸ್ವಾಗತಿಸಕ್ಕೆ ಬಯಸುತ್ತೇವೆ. ಅಮ್ಮವರೇ, ನಮ್ಮ ಸ್ಟುಡಿಯೋಗೆ ಸ್ವಾಗತ, ಸುಸ್ವಾಗತ, ಸ್ತೋತ್ರ. ಎಸ್ ಮಾ, ನಿಮಗೆ ಕೆಲವೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಿದ್ದೇವೆ ನಾವು. ಸಂತೋಷ. ಮೊದಲನಾಗಿ ಅಮ್ಮ, ನೀವು ಕ್ರಿಸ್ತನನ್ನು ಹೇಗೆ ಆರಿಸಿಕೊಂಡಿದ್ದು, ಯಾವಾಗ, ಯಾವ ರೀತಿ, ಎಷ್ಟು ವರ್ಷಗಳ ಹಿಂದೆ? ನನ್ನ ಹೆಸರು ಪಾಸ್ಟರ್ ಪೌಲಿಯನ್. ನಾನು ಇಸ್ರೋಸ್ ಅಟ್ಲೆಟ್ ಸೆಂಟರಲ್ಲಿ ಕೆಲಸ ಮಾಡುವ ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದರು. ನಾನು ಹುಟ್ಟಿದ್ದು ರೋಮನ್ ಕ್ಯಾಥಲಿಕ್ RCಯಲ್ಲಿ. ಆದರೆ ನನ್ನನ್ನು ಅರಿತಿದ್ದು ದೇವರು. ನಾನು ರೋಮನ್ ಕ್ಯಾಥಲಿಕಲ್ಲಿ ಇದ್ದರೂ, ಪ್ರಾರ್ಥನೆ ಮಾಡಿದರೂ ದೇವರನ್ನು ಮನಪೂರ್ವಕವಾಗಿ ಅರಿತಿರಲಿಲ್ಲ. ಮಾಂಸದಲ್ಲಿ ಪ್ರಾರ್ಥನೆ ಮಾಡುವುದು, ಆಲಯಕ್ಕೆ ಹೋಗುವುದು, ಆರಾಧನೆಯಲ್ಲಿ ಇರುವುದು, ಆ ಥರ ನನ್ನ ದಿನಗಳನ್ನು ಕಳೀತಿದ್ದೆ. ನನ್ನ ಬಳಿಯಲ್ಲಿ ನಮ್ಮ ಯಜಮಾನರು ಒಂದು ಫಿಲಮ್ ಪ್ರೊಡ್ಯೂಸರ್. ಅವರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಬಂದ ಮೇಲೆ ಅವ್ರನ್ನನ್ನು ಉಳಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಪ್ರಾರ್ಥನೆ ಮಾಡಿದರೆ ಅವರು ಉಳಿದುಕೊಳ್ಳಬಹುದು, ಜೀವಂತವಾಗಿ ಹಿಂತಿರುಗಿಸಬಹುದು ಎಂದು ನಾನು ಅರುಳ್ ನೀರಿಂದ ಮರಿಯೇ ಅಂತ ಪ್ರಾರ್ಥನೆ ಮಾಡಿದೆ. ರಾಮಯ್ಯ ಹಾಸ್ಪಿಟ್ಲಲ್ಲಿ ಅವರನ್ನು ಉಳಿಸಿಕೊಳ್ಳಲು ನನ್ನಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ನಾನು ಎಂದಿಗೆ ದೇವರಾದ ಯೇಸು ಕ್ರಿಸ್ತರು ನನ್ನನ್ನು ಹುಡುಕಿ ಬಂದರೋ, ನನ್ನನ್ನು ಮುಟ್ಟಿದರೋ, ನನ್ನ ಕಣ್ಣುಗಳನ್ನು ತೆರೆದರೋ, ನನ್ನ ಹೃದಯದಲ್ಲಿ ಆಲಯವಾಗಿ ವಾಸ ಮಾಡಲು ನಾನು ಎಂದಿಗೆ ಅವರಿಗೆ ಜಾಗವನ್ನು, ಸ್ಥಳವನ್ನು ಸ್ಥಿರವಾಗಿ ಕೊಟ್ಟನೋ, ಆ ದಿನದಿಂದ ನಾನು ರಕ್ಷಣೆ ಎಂಬುದು ಏನು ಎಂದು ಅರಿತು ಇಲ್ಲಿ ಬೀದರ್ ಪಟ್ಟಣಕ್ಕೆ ಬರುವಂತೆ ದೇವರು ನನಗೆ ಕೃಪೆ ನೀಡಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ ತಂದೆಯಾದ ದೇವರಿಗೆ. ಹೌದಮ್ಮ. ಮತ್ತು ಇನ್ನೊಂದು ಏನಂದರೆ, ಕ್ರಿಸ್ತನನ್ನು ಸ್ವೀಕರಿಸಿದ ನಂತರ ನಿಮ್ಮ ಜೀವಮಾನದಲ್ಲಿ ಯಾವೇನೇನು ಚೇಂಜ್ ಆಗಿದೆ? ಕ್ರಿಸ್ತನನ್ನು ಸ್ವೀಕರಣೆ ಮಾಡದೇ ದೊಡ್ಡ ಆಶೀರ್ವಾದ. ಅವರನ್ನು ಕಂಡಿದ್ದು, ಅವರನ್ನು ನನ್ನ ಹೃದಯದಲ್ಲಿ ಆಲಯವಾಗಿ ಆರಾಧನೆ ಮಾಡುವುದು, ಪ್ರಸನ್ನತೆಯಲ್ಲಿ ಇರುವುದು, ಅದಕ್ಕಿಂತ ಮಿಗಿಲಾದ ಸಂತೋಷ ಭೂಮಿಯಲ್ಲಿನ ಯಾವುದರಲ್ಲೂ ಕಂಡಿಲ್ಲ. ಯಾಕೆಂದರೆ ಅಷ್ಟು ಹೋರಾಟಗಳು. ನಾನು RCಯಿಂದ ಬಂದಿದ್ದಕ್ಕೆ ನಮ್ಮ ಕುಟುಂಬದವರೆಲ್ಲ ನೋಡಿಬಿಟ್ರು. ನನ್ನ ಹಿಂತಿರುಗಿ ಮನೆ ಬಾಗಿಲಿಗೆ ಬರಬಾರ್ದು ಎಂದು ಎಲ್ಲ ಕತ್ತಿಡಿದುವರೆಗೆ ತಳ್ಳಿಬಿಟ್ರು. ಯಾರೂ ಸೇರಿಸಲಿಲ್ಲ ನನ್ನ. ತುಂಬ ನೋವು, ಅಳುತ್ತಾ ಎಲ್ಲಿ ಹೋಗೋದು ದಿಕ್ಕಿಲ್ಲದೆ, ಈ ಕಡೆ ಗಂಡ ಇಲ್ಲ, ಈ ಕಡೆ ಚಿಕ್ಕ ಮಕ್ಕಳು, ನನ್ನ ಬಾಳಲ್ಲಿ ಏನು ಮಾಡುವುದು ಎಂದು ಅರಿತೇ ಇರುವ ಸಮಯದಲ್ಲಿ ಯೇಸು ನನ್ನನ್ನು ಮುಟ್ಟಿದರು. ಹಲ್ಲೆಲೂಯಾ. ಆ ದಿನ ತನಕ ಇವಾಗ 35 ಇಯರ್ಸ್
ನಾನು ರಕ್ಷಣೆಗೆ ಬಂದು ದೇವರಿಗೆ ಕೋಟಿ ಸ್ತೋತ್ರ. ಆ ದಿನದಿಂದ ಈ ದಿನ ತನಕ ನನ್ನ ಸಂತೋಷ, ನನ್ನ ಸಮಾಧಾನ, ನನ್ನ ಆಶೀರ್ವಾದ, ನನ್ನ ಐಶ್ವರ್ಯ ಎಲ್ಲವನ್ನೂ ಹೇಳಲು ನನಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ದೇವರನ್ನು ಆರಾಧನೆ ಮಾಡುವ ಕೃಪೆಯನ್ನು ಕೊಟ್ಟ ದೇವರಿಗೆ ಮಹಿಮೆ. ಎಸ್ ಮಾ, ತುಂಬ ಒಳ್ಳೊಳ್ಳೆ ವಾಕ್ಯಗಳನ್ನು ನಮ್ಮ ಒಂದು ಮಾತು ಮುಖಾಂತರ ನಮಗೆ ತಿಳಿಸಿದ್ರಿ. ಅದು ನಮಗೆ ತುಂಬ ಹಿಡಿಸಿದ್ದು. ಇನ್ನೊಂದು ಏನಂದರೆ, ಈ ಕೆಲವು ಜನರು, ಅದರಲ್ಲಿ ನಾನೇ ಆಗಿರಲಿ, ಎನಿವನ್ ಯಾರ್ಯಾವಾಗಿರಲಿ, ಅವ್ರದ್ದು ಆಲೋಚನೆ, ಅವ್ರದ್ದೊಂದು ಪ್ರಶ್ನೆ ಹೆಂಗಿರುತ್ತೆ ಅಂದರೆ, ದೇವರಿಂದ ದೂರಾಗಿದ್ದೇನೆ ಎಂದು ಭಾವಿಸಿದ್ದಾರೆ. ಅವರೆಲ್ಲರಿಗೆ ನಿಮ್ಮೊಂದು ಸಂದೇಶವೇನು? ದೇವರಿಂದ ದೂರ ಆಗುವುದು, ದೇವರು ದೂರ ಆಗೋದಿಲ್ಲ, ನಾವು ದೂರ ಆಗಕ್ಕೆ ಕಾರಣವೇನೆಂದರೆ, ಎಸ್ ಮಾ, ದೇವರನ್ನು ಮನಪೂರ್ವಕವಾಗಿ ನಾವು ಸ್ವೀಕರಣೆ ಮಾಡಿಲ್ಲ. ಒಂದು ಫಸ್ಟ್ ಪ್ಲೇಸು ಮತ್ತಾಯ 6:33 ಹೇಳ್ತಾರೆ, ಓಕೆ, ಮೊದಲಾவது ದೇವರನ್ನು, ದೇವರ ರಾಜ್ಯವನ್ನು ಹುಡುಕಬೇಕು. ಆವಾಗ ಈ ಭೂಮಿಯಲ್ಲಿ ನಿಮಗೆ ಏನೇನು ಸಿಗಬೇಕು ಎಂದು ಬಯಸಿದೆಯೋ ಎಲ್ಲ ಸಿಗುವುದು. ಭೂಮಿಗೆ ಬೇಕಾದ ಕೆಲಸ ಆಗಲಿ, ಕಾರ್ಯಗಳಾಗಲಿ, ಕುಟುಂಬಗಳಾಗಲಿ, ಫ್ರೆಂಡ್ಸ್ಗಳಾಗಲಿ, ಹಣಕಾಸುಗಳಾಗಲಿ, ಯಾವುದು ನಿಮಗೆ ಆಶೀರ್ವಾದವಾಗಿ ಸಿಗಬಹುದು. ನಾವು ಏನು ಮಾಡ್ತೀವಿ, ಸ್ವಲ್ಪ ದೇವರನ್ನ ಅರ್ಥಕೊಂಡಿದ ಮೇಲೆ, ಸಭೆಗೆ ಬಂದು ಸ್ವಲ್ಪ ಬೆಳೆದ ಮೇಲೆ, ಪ್ರಪಂಚದ ಕಾರ್ಯದಲ್ಲಿ ನಮ್ಮ ಮೈಂಡು ಡೈವರ್ಟ್ ಆಗತ್ತೆ. ಎಸ್, ಬೇಗ ಉನ್ನತಕ್ಕೆ ಹೋಗಬೇಕು, ಎಸ್, ನನ್ನನ್ನು ಎಲ್ಲರೂ ಐಡೆಂಟಿಫೈ ಮಾಡಬೇಕು, ಎಸ್, ಉನ್ನತವಾದ ಕಾರ್ಯಗಳನ್ನು ನಾವು ಮಾಡಬೇಕು ಎಂದು ಒಂದು ಆಸೆ. ಆ ಆಸೆ ನಿರಾಶೆ ಆಗುವಾಗ ಆ ಮನುಷ್ಯನು ಇಷ್ಟೆಲ್ಲ ನಾನು ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ಭಯಭಕ್ತಿಯಾಗಿದ್ದೆ, ಇವಾಗ ನನಗೆ ಯಾಕೆ ಹೀಗೆ ನಡೀತು ದೇವರೇ ಎಂದು ಕೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ಆದರೆ ಅವನು ಮಾನವನಾಗಿದ್ದು ಮಾನವನಾಗಿ ಥಿಂಕ್ ಮಾಡ್ತಾನೆ. ದೇವರು ಹೇಳ್ತಾರೆ, ನಾನು ನಿನ್ನ ಆತ್ಮದಲ್ಲಿ ವಾಸ ಮಾಡುವ ದೇವರು, ನಿನ್ನ ಹೃದಯದಲ್ಲಿ ವಾಸ ಮಾಡುವ ದೇವರು, ನಿನ್ನ ಜೊತೆಯಲ್ಲಿ ಇರುವ ದೇವರು, ನಿನ್ನ ಸಂಗಡದಲ್ಲಿ ಇರುವ ದೇವರು, ನಿನಗಾಗಿ ಬಂದ ದೇವರು, ನಿನಗಾಗಿ ಮರಿತ ದೇವರು, ನನ್ನ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಕರೆದೊಯ್ಯಲು ಬಂದ ದೇವರು. ಹಾಲೆಲೂಯ. ನಾವು ಈ ಪ್ರಪಂಚದಲ್ಲಿ ಸ್ವಲ್ಪ ಡೈವರ್ಟ್ ಆಗಿಬಿಟ್ರೆ ನಮ್ಮ ಸಂತೋಷ ಹೋಯ್ತು, ನಮ್ಮ ಸಮಾಧಾನ ಹೋಯ್ತು, ನಮ್ಮ ಆರೋಗ್ಯ ಹೋಯ್ತು, ನಮ್ಮ ಐಶ್ವರ್ಯ ಹೋಯ್ತು, ಎಲ್ಲ ಬಿಟ್ಟೋದ್ರೆ ಅದು ಏನಕ್ಕೆ ಸಮಾನ ಗೊತ್ತಾ? ಏಸಪ್ಪ ದೇವರನ್ನು ಕೊಲೆ ಮಾಡುವುದಕ್ಕೆ ಸಮಾನ. ರಕ್ಷಣೆಗೆ ಬಂದು ಹಿಂತಿರುಗಿ ಹೋಗುವವರು ಕೊಲೆ ಮಾಡುವುದಕ್ಕೆ ಸಮಾನ. ಆ ಥರ ಕಾರ್ಯಗಳು ಮಾಡಲು ಬಂದನ ಶತ್ರು ಯೋವನನು 10:10 ಅವನು ದರೋಡೆಗಾರನು, ಕೊಲೆಗಾರನು, ಕಳ್ಳನು. ಅವನಿಂದ ನಿಮ್ಮ ಹೃದಯವನ್ನು ಕಳ್ಳತನ ಮಾಡುವಾಗ ನಿಮ್ಮ ಆಲೋಚನೆ ಬದಲಾಗಿ ಈ ಪ್ರಪಂಚದ ಐಶ್ವರ್ಯ ಮೇಲೆ, ಪ್ರಪಂಚದ ಮನುಷ್ಯರ ಮೇಲೆ, ಪ್ರಪಂಚದ ಅಧಿಕಾರದ ಮೇಲೆ ಡೈವರ್ಟ್ ಆಗಿಬಿಡುತ್ತೆ. ಪ್ರೀತಿನೇ ಡೈವರ್ಟ್ ಆಗತ್ತೆ. ಆವಾಗ ನೀವು ಎಲ್ಲವನ್ನು ಕಳ್ಕೊಬಿಡ್ತೀರ. ನಿಮ್ಮ ಶಾಂತಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ, ನಿಮ್ಮ ಸಮಾಧಾನ ನಿಮ್ಮನ್ನು ಬಿಟ್ಟು ಹೋಗುತ್ತೆ, ನಿಮ್ಮ ಆನಂದ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಯಾವುದರಲ್ಲಿ ಇದ್ದೀರೋ ಅದರಲ್ಲಿ ತೃಪ್ತಿಯಾಗಿರೋಕ್ಕೆ ಕಲಿಬೇಕು. ಅಲ್ಲೇಲೂಯ. ಏನಿದ್ರೂ ಸಂತೋಷವಾಗಿರೋ ಕಲ್ತ್ಕೋಬೇಕು. ಆವಾಗ ಎಂದೆಂದಿಗೂ ನೀವು ದೇವರ ಜೊತೆಯಲ್ಲಿ ಸಂಗಡದಲ್ಲಿ ಇರ್ಬೋದು. ಎಸ್, ಹೌದಮ್ಮ, ಇದು ನಿಜ. ಮತ್ತು ನಿಮ್ಮ ಜೀವಿತದಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಮ್ಮ, ನಿಮ್ಮ ಜೀವಮಾನದಲ್ಲಿ ದೇವರಿಗೆ ಅರ್ಪಿಸಿದ ಮೇಲೆ ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ವಾಕ್ಯ ಮುಖಾಂತರ ನೀವು ಚೇಂಜಿಂಗ್ ವಾಕ್ಯ, ದೇವರು ನನ್ನ RC ಕುಟುಂಬದಿಂದ ಬಂದ ಮೇಲೆ ನನ್ನಲ್ಲಿ ಮಾತನಾಡಿದ ವಾಕ್ಯ ಐಸಾಯ 41:10, ಭಯಪಡಬೇಡ, ನಾನು ನಿನ್ನ ದೇವನು, ನಿನ್ನ ಸಂಗಡದಲ್ಲೇ ಇದ್ದೇನೆ, ನಿನ್ನ ಜೊತೆಯಲ್ಲೇ ಇದ್ದೇನೆ, ನಿನ್ನ ತುಣಗಾರನಾಗೇ ಇದ್ದೇನೆ, ಕಡೇ ತನಕ ನಾನು ನಿನ್ನ ಬಲಗೈಯನ್ನು ಗಟ್ಟಿಯಾಗಿ ಹಿಡಿಯುವನೊಂದು ವಾಗ್ದಾನ ಮಾಡಿದ್ರು. ಅವತ್ತು ಕೊಟ್ಟಿದ್ದು ವಾಗ್ದಾನ ಈ ದಿನ ತನಕ ನನ್ನ ಬಾಳಲ್ಲಿ ಭಯ ಇಲ್ಲ. ಅಲ್ಲೇಲೂಯ. ಹಲ್ಲೆಲೂಯ. ಎರಡನೆಯದು, ಅವತ್ತು ಹಿಡಿದಿದ್ದ ಕೈ
ಪ್ರಪಂಚದಲ್ಲಿ ಗಂಡನ ಕೈ ಹಿಡದೆ ಗಂಡ ಹಾರ್ಟ್ ಅಟ್ಯಾಕಲ್ಲಿ ಹೋದರು. ಅಪ್ಪ ಅಮ್ಮನ ತುಂಬ ಪ್ರೀತಿಸದೆ ಅಪ್ಪ ಅಮ್ಮ ಅವನು ಮರಣವನ್ನು ಸಂಧಿಸಿದರು. ಎಲ್ಲರೂ ಅಮ್ಮನಿಗೆ ಕೈ ಬಿಟ್ಟು ಹೋದರು. ನನ್ನನ್ನು ಕೈ ಬಿಡದೇ ಇರುವ ದೇವರು ನನ್ನ ಯೆಹೋವ ದೇವರು. ಐಸಾಯ 41:10 ವಾಗ್ದಾನ, ಎಂದಿಗೂ ನನ್ನ ಸಂಗಡದಲ್ಲಿ ನನ್ನ ಬಲಕೈಯನ್ನು ಹಿಡಿಯುವುದು ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರುವಂತೆ ಅವರು ಎಂದಿಗೂ ನನ್ನ ಕೈಯನ್ನು ಬಿಡೋದಿಲ್ಲ. ಎಸ್, ಆ ವಿಶ್ವಾಸ, ಆ ನಂಬಿಕೆಯನ್ನು ಕೊಟ್ಟವರು ನನ್ನ ಯೇಸು, ನಮ್ಮ ಯೇಸು. ಎಸ್, ಹೌದಮ್ಮ. ನಿಮಗೆ ಇವಾಗ ಸುಮಾರು 73 ಇಯರ್ಸ್ ಅಂದಿನಿ ನಾನು. 72 ವರ್ಷ ಆಗಿ ಈ ತಿಂಗಳು 26ನೇ ತಾರೀಕು ನಂದು 73ನೇ ವರ್ಷಕ್ಕೆ ಹೆಜ್ಜೆ ಕಾಲಿಡ್ತೀನಿ. ಇದನ್ನು ಕೊಟ್ಟಿದ್ದ ಆಶೀರ್ವಾದ ಏಸಪ್ಪನೇ. ಆಲೆ ಬಲವನ್ನು ಕೊಟ್ಟಿದ್ದ ಅವರು, ಎಸ್, ದಿನವನ್ನು ಕೂಡಿಸಿದ್ದ ಅವರು, ವರ್ಷಗಳನ್ನು ಕೂಡಿಸ್ತಾ ಇರೋದು ಅವರು. ಎಲ್ಲಕ್ಕಿಂತ ಮೆಗಲಾದಿ ದೇವರ ಬಲ ನನ್ನಲ್ಲಿ. ಅಪೊಸ್ತಲರು 1:8 ಹೇಳಿದಂತೆ, ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಒತ್ತಿ ಬಲವನ್ನು ಪಡೆದುಕೊಂಡು ಸ್ವಾರ್ಥ ಹೇಳಲು ಸಮರಿಯ ಯುದಯ ದೇಶವೆಲ್ಲ ಹೊರಟು ಹೋಗಿ ಪಿತಾ ಕುಮಾರ ಪವಿತ್ರ ಆತ್ಮ ನಾಮದಲ್ಲಿ ಶಿಷ್ಯರನ್ನು ಮಾರ್ಪಡಿಸಿ. ಅದನ್ನು ಮಾಡಲು ಇವತ್ತು ಬೀದರ್ಗೆ ನನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಿಮ್ಮನ್ನಲ್ಲೂ ಕಂಡಿದ್ದ ಅಮ್ಮಗೆ ತುಂಬ ಸಂತೋಷ. ಅಮ್ಮ, ಇನ್ನೊಂದೇನೆಂದರೆ, ಸುಮಾರು ಜನರು ಸೇವೆ ಮಾಡುವುದಕ್ಕೆ ನಾನು ಬರ್ತೀನಿ, ನಾನು ಮುಂದಾಗ್ತೇನೆ ಅಂತಾರೆ. ಅವ್ರು ಮಾಡಿದ್ದು ಸೇವೆ ಅದು ಒಳ್ಳೆಯದು, ಅವ್ರು ಮಾಡ್ತಾ ಇದ್ರೆ ಅದು ಇನ್ನೂ ಒಳ್ಳೆಯದು. ಆದರೆ ಅಂದರೆ ಸಮ್ ಇಯರ್ಸ್, ಅಂದರೆ ಸ್ವಲ್ಪ ವರ್ಷಗಳ ನಂತರ ಯಾಕೋ ಏನೋ ಈ ಸೇವೆಯಲ್ಲಿ ಬಿದ್ದುಬಿಡ್ತಾರೆ. ಮುಂದೆ ನೋಡ್ತಾರೆ ಅವ್ರಿಗೊಂದು ಭಯ ಆಗ್ತದೆ. ಆ ಭಯ ಪಡೆದಂಥ ಸೇವೆ ಮಾಡುವಂಥ ಜನರಿಗೆ ನಿಮ್ದೊಂದು ಧೈರ್ಯದ ಮುಖಾಂತರ ಒಂದು ಧೈರ್ಯದ ಮಾತಿರಲಿ. ಸೇವಕರಿಗೆ ನಿಮ್ಮನ್ನು ಕರೆದ ದೇವರು ಸತ್ಯವಾದ ದೇವರು. ಎಸ್, ಕರೆದ ದೇವರು ನಿಮಗೆ ವಾಗ್ದಾನಕ್ಕಾಗಿ ಮಾತ್ರ ಅಲ್ಲ, ಅವರೇ ನಿಮ್ಮನ್ನು ಕರೆದಿದ್ದಾರೆ, ನಿಮ್ಮನ್ನು ಅಭಿಷೇಕವನ್ನು ಕೊಟ್ಟಿದ್ದಾರೆ, ಹೊರಟು ಹೋಗಿ ಸೇವೆ ಮಾಡುವ ಎಂದು ವಾಗ್ದಾನ ಮಾಡಿದ್ದಾರೆ. ನೀವು ಕಾದಿರಬೇಕು, ಅವರ ಬಳಿಗೆ ಕಾದಿರಬೇಕು. ಹಾಲೆಲೂಯಾ. ಏನೇ ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ಶೋಧನೆಗಳು ಬರಲಿ, ಶತ್ರುವಿನ ಹೋರಾಟಗಳು ಬರಲಿ, ಎಲ್ಲವನ್ನು ಜಯಿಸುವ ಕೃಪಮಯವಾದ ದೇವರು ನನ್ನ ಬಳಿಗೆ ಇದ್ದಾರೆ. ನನ್ನನ್ನು ಕರೆದವರು ದೃಢವಾಗಿ ನನ್ನನ್ನು ನಡೆಸುವರು ಎಂದು ನಂಬಿಕೆ ಇರಬೇಕು. ನಂಬಿಕೆ ಯಾವತ್ತೂ ಕಳ್ಕೋಬಾರ್ದು. ಅಮ್ಮಗೆ ಯೋಬು ಲೈಫ್ ಬಂದಿತು. ಯೋಬು ಲೈಫ್ ಐ ಹ್ಯಾವ್ ಸೀನ್ ಇನ್ 2013. ಎಲ್ಲ ಬಿಟ್ಟು ಹೋದರು, ನೆಂಟರು ಹೋದ್ರು, ಫ್ರೆಂಡ್ಸ್ ಹೋದರು, ಎಲ್ಲ ಹೋದರು, ಒಬ್ಬರು ಇಲ್ಲ. ಎಲ್ಲ ಆಸ್ತಿ ಹೋಯ್ತು, ಎಲ್ಲ ಹೋಯ್ತು, ಕಾರು ಹೋಯ್ತು, ಮನೆ ಹೋಯ್ತು. ಆದರೆ ನಮ್ಮಪ್ಪ ನನ್ನ ಬಿಟ್ಟು ಹೋಗಲಿಲ್ಲ. ಆಮೇನ್. ಆದರೆ ದೇವರು ಏನೇನು ಕಳೆದುಕೊಂಡನು ಅದರಲ್ಲಿ 2 ಅದಕ್ಕಿಂತ ಹೆಚ್ಚಾಗಿ ಇವತ್ತು ಪಡೆದಿದ್ದೀನಿ ಯೇಸು ನಾಮದಲ್ಲಿ. ಶೋಧನೆ ಬರುವಾಗ ಅದನ್ನು ಸಾಧನೆಯಾಗಿರುವನೇ ಸೇವಕ. ಹಲ್ಲೆಲೂಯಾ. ಏನೇ ಬರಲಿ, ದೇವರು ನಿಮ್ಮ ಸಂಗಡದಲ್ಲಿ ಇರಲಿ. ಎಲ್ಲವನ್ನು ಸಗಿಸುವ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರಕಟಣೆ 2:7 ಈ ದಿನದಲ್ಲಿ ಹೇಳಿದಂತೆ ನೀವು ಎಲ್ಲವನ್ನು ಜಯಿಸುವ ಜನರಾಗಿದ್ದೀರಾ. ದೇವರ ನಾಮಕ್ಕೆ ಸ್ತೋತ್ರ. ನಮಗೆಲ್ಲರಿಗೂ ತುಂಬ ಸಂತೋಷ. ನಮ್ಮದು ಯಂಗಿಸ್ಟರ್ಸ್ಗಳಿಗೆ ಹಾಗೂ ಬರುವಂಥ ಪೀಳಿಗೆಗಳಿಗೆ, ನ್ಯೂ ಜನ್ರೇಷನ್ದರಿಗೆ ನಿಮ್ಮ ಮುಖಾಂತರ ಯಾವ ರೀತಿ ಯಾವಾಗಲೂ ಚಾರ್ಜಿಂಗ್ ಅಲ್ಲಿ ಇರಬೇಕು. ಆಲ್ವೇಸ್ ಫೋಕಸ್. ನೀವು ಏನು ಮಾಡಬೇಕು ಅನ್ನೋದು ಉದ್ದೇಶ ಬಯಸಿದ್ದೀರೋ ಈ ಕಾರ್ಯಗಳಲ್ಲಿ ಸ್ಥಿರವಾಗಿರಬೇಕು, ದೃಢವಾಗಿರಬೇಕು, ನಂಬಿಕೆಯಾಗಿರಬೇಕು. ಭಯ ಎನ್ನುವುದು ನಿಮ್ಮ ರಕ್ತದಲ್ಲಿ ಬರಬಾರ್ದು. ಎಕ್ಸೆಪ್ಟ್ ಗಾಡ್. ಹಲ್ಲೆಲೂಯಾ. ಏನೇ ಬಂದರೂ ನಿಮ್ಮಲ್ಲಿ ಒಗ್ಗಟ್ಟಿರಬೇಕು, ಕನ್ಫ್ಯೂಷನ್ ಇರಬಾರ್ದು. ಫೋಕಸ್, ದ ಪ್ಯಾಷನ್, ದ ಡೆಟರ್ಮಿನೇಷನ್, ದ ಡೆಸ್ಟಿನೇಷನ್. ಐ ವಿಲ್ ರೀಚ್ ಬೀಯಿಂಗ್ ದ ಯೂತ್. ಅದು ನಿಮ್ಮಲ್ಲಿ ಇರುವಾಗ ಎಷ್ಟು ಜನ ನಿಮಗೆ ಎದುರ್ಕೊಂಡ್ರು, ಎಷ್ಟು ಜನ ವಿರೋಧವಾಗಿ ಬಂದರು,
ನಿಮ್ಮನ್ನು ಜಯಿಸಕ್ಕೆ ಸಾಧ್ಯವಿಲ್ಲ, ಅಸಾಧ್ಯವಾದ್ದು ಪ್ರಪಂಚ ಹೇಳುವಾಗ ಒಂದು ಯುವಕನಾಗಿ ಇದ್ದು ನೀನು ಯಾವುದು ಟಾರ್ಗೆಟ್ ಮಾಡಿದೆಯೋ, ನಿನ್ನ ಹೃದಯದಲ್ಲಿ ಎಲ್ಲಿ ಹೋಗಿ ಸೇರಬೇಕೆಂದು ಬಯಸಿದ್ದೀಯೋ ಅದರ ಮೇಲೆ ನಿನ್ನ ಕಣ್ಣುಗಳು, ನಿನ್ನ ಮನಸ್ಸುಗಳು, ನಿನ್ನ ಹೃದಯಗಳು, ನಿನ್ನ ಆಲೋಚನೆಗಳು ಫೋಕಸ್ ಮಾಡುವಾಗ ಸ್ಥಿರವಾಗಿ ಯು ವಿಲ್ ಗೋ ಆ್ಯಂಡ್ ರೀಚ್ ದ ಡೆಸ್ಟಿನೇಷನ್ ವಿತೌಟ್ ಫೇಲ್. ಇಂಡರೆನ್ಸ್ ಬರ್ಬೋದು, ಶೋಧನೆ ಬರ್ಬೋದು, ಕನ್ಫ್ಯೂಷನ್ ಬರ್ಬೋದು, ಆದರೂ ನೀನು ದೃಢ ಮನದಾಗಿರಬೇಕು, ಸ್ಥಿರವಾಗಿರಬೇಕು, ಧೈರ್ಯವಾಗಿರಬೇಕು, ಬಲವಾಗಿರಬೇಕು. ಆಗಿರುವಾಗ ವಿ ಕ್ಯಾನ್ ರೀಚ್ ದ ಡೆಸ್ಟಿನೇಷನ್ ವಿತೌಟ್ ಎನಿ ಕನ್ಫ್ಯೂಷನ್. ನಿಮಗೆ ಬಿದರ್ ಪಟ್ಟಣದಲ್ಲಿ ಈ ಸೇವೆ ಮಾಡುವಾಗ ಯಾವ ರೀತಿ ಅನಿಸ್ತಾ ಇದೆ? ನನಗೆ ಮೊದಲನಾಗಿ ಬಿದರ್ ಪಟ್ಟಣಕ್ಕೆ ಬೀದರ್ ಪಟ್ಟಣ ಬಂದಿದ ತಕ್ಷಣ ನನ್ನ ಹೃದಯ ಒಡೆದೋಯ್ತು. ಯಾಕೆಂದರೆ ಎಲ್ಲಿ ನೋಡಿದ್ರೂ ಬಡ ಮಕ್ಕಳನ್ನು ನೋಡಿದೆ, ಅವರು ಇರುವ ಸ್ಥಳಗಳು, ಆದರೆ ತುಂಬ ಒಳ್ಳೆಯ ಹೃದಯವಾದ ಜನ, ಪ್ರೀತಿಯಾದ ಜನರನ್ನು ಕಂಡೆ. ಹಾಲೆಲೂಯ. ಇಲ್ಲಿ ಇರೋ ಜನರು ಎಷ್ಟು ಮಟ್ಟಿಗೆ ಕಷ್ಟದಲ್ಲಿ ಇರಿದ್ದಾರೆ ಅನ್ನೋದು ಅರ್ಥಕೊಂಡೆ. ಹಾಲೆಲೂಯ. ಆದರೆ ಇನ್ನೂ ಅವರಲ್ಲಿ ವಿಶ್ವಾಸವಾದ ನಂಬಿಕೆ ಬರಬೇಕು, ದೃಢ ಮನಸ್ಸಾಗಿ ಬರಬೇಕು. ಅದು ಅವರಲ್ಲಿಲ್ಲ. ಕನ್ಫ್ಯೂಷನ್, ಇದು ಮಾಡನ್ವಾ ಇಲ್ಲ ಅದು ಮಾಡನ್ವಾ, ಅದು ಮಾಡದ ಇಲ್ಲ ಇದು ಮಾಡದ, ಆ ಥರ ಡಬಲ್ ಮೈಂಡಲ್ಲಿದ್ದಾರೆ. ಅದಕ್ಕೆ ಯಾವುದವರು ಅಚೀವ್ ಮಾಡಿಲ್ಲ. ಸ್ಥಿರವಾಗಿರುವಾಗ ಡೆಫಿನೆಟ್ಲಿ ವಿಲ್ ಅಚೀವ್. ಥ್ಯಾಂಕ್ ಯು ಅಮ್ಮ. ಈ ವಿಡಿಯೋ ಅಂದರೆ KRJ ಫೌಂಡೇಶನ್ ಮುಖಾಂತರ ಈ ನಾವೊಂದು ಸ್ಟುಡಿಯೋಕ್ಕೆ ಬಂದಿದ್ದಕ್ಕಾಗಿ ತಮಗೆ ನಾವು ತುಂಬ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಸಂತೋಷ, ಕೃತಜ್ಞತೆಗಳು. ಬೀದರ್ಗೆ ಬಂದಿದ್ದು ದೇವರ ಕೃಪೆ. ಈ ಭೇಟಿಯನ್ನು ಕೊಟ್ಟದಕ್ಕಾಗೂ ಇಲ್ಲಿರುವ ಎಲ್ಲರಿಗೂ ಹಾಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಏನು ಮಾಡೋಣ. ನಿಮ್ಮ ಬೆಳಕು ಬೀದರಲ್ಲಿ ಸಂಚಾರವಾಗಲಿ ತಂದೆಯೇ. ಕತ್ತಲೆಯಲ್ಲಿರುವ ಜನರು, ಕುರುಡರಾಗಿರುವ ಜನರು, ಕಿವುಡರಾಗಿರುವ ಜನರು, ಕುಂಟರಾಗಿರುವ ಜನರು, ಯಾರಾಗಿದ್ದರೂ ಎಲ್ಲರನ್ನು ಪ್ರೀತಿ ಮಾಡಿದ ಯೆಹೋವ ದೇವನೇ, ಅವರಿಗಾಗಿ ಬಂದಿರ ದೇವರು ಈ ಬೀದರಲ್ಲಿ. ಹಾಲೆಲೂಯ. ದೇವರ ಬೆಂಕಿಯಾದ ಮಹಿಮೆ ಇಳಿಯಬೇಕಾಗಿ ಪ್ರಾರ್ಥಿಸ್ತೇನೆ ತಂದೆಯೇ. ಈ ಮಕ್ಕಳಿಗೆ ನಾನಾ ಥರ ತೊಂದರೆಗಳು ಇದ್ದರೂ ಅದು ಬಿಡುಗಡೆಯಾಗಲಿ, ಪಾರಾಗಲಿ ಯೇಸುವ ನಾಮದಲ್ಲಿ. ಇವರು ಏನೇನು ಬಯಸಿ ಕಾರ್ಯಗಳನ್ನು ಮಾಡಬೇಕೆಂದು ಸಿದ್ಧಕೊಂಡಿದ್ದೀರೋ ಅದು ದೇವರ ಚಿತ್ತದಂತೆ ಮಾಡಲಿ. ನಿನ್ನ ಚಿತ್ತದಂತೆ ನಿನ್ನ ಮಾತುಗಳನ್ನು ಕೇಳಿ ತಾಳ್ಮೆಯಾಗಿ ಅದನ್ನು ಅಂಗೀಕಾರ ಮಾಡಲು ಕೃಪಮಯ ನೀಡಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಬಿದರಿರುವ ಎಲ್ಲ ಜನರು, ಎಲ್ಲ ಜಾತಿಯರು ಒಟ್ಟುಗೂಡಿ ತಂದೆಯೇ, ಸಹೋದರತ್ವದಲ್ಲಿಯೂ ಸಂತೋಷದಲ್ಲಿಯೂ ಐಕ್ಯದಲ್ಲಿಯೂ ಒಂದೇ ಮನಸ್ಸಿನಲ್ಲಿಯೂ ಯಾವಾಗಲೂ ದೇವರೇ ಉನ್ನತವಾದ ಕಾರ್ಯಗಳನ್ನು ಮಾಡಿ ಬೀದರ್ ಒಂದು ಸಾಕ್ಷಿ ಹೇಳುವ ಕರ್ನಾಟಕದಲ್ಲಿ ಜಿಲ್ಲೆ ಎಂಬುವುದು ನಾವು ಕಾಣುವಂತೆ ಯೇಸುವೆ ನಿನ್ನ ನಾಮದಲ್ಲಿ ಆಶೀರ್ವದಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಇದು ತುಂಬ ಸಂತೋಷ. ಯಾಕೆಂದರೆ ಯುವಕರಲ್ಲಿ ನಿಮಗೆ ಒಂದು ದಾಗ ಬಂದಿದೆ, ಒಂದು ದರ್ಶನ ಬಂದಿದೆ. ದೇವರಿಗಾಗಿ ಏನೋ ಮಾಡಬೇಕು, ಇದು ರೀಚ್ ಔಟ್ ಮಾಡಬೇಕು ಅನ್ನೋದು ಅಷ್ಟು ಈಸಿ ಅಲ್ಲ. ಇಷ್ಟು ನೀವು ಪ್ರಾರ್ಥನೆ ಮಾಡಿದ್ದೀರಾ, ಪ್ರಯತ್ನ ಪಟ್ಟಿದ್ದೀರಾ, ನಿಮ್ಮ ಬಂಡವಾಳಗಳನ್ನು ಹಾಕಿದ್ದೀರಾ, ಎಲ್ಲದಕ್ಕಿಂತ ಸ್ಥಿರವಾಗಿ ನಿಮ್ಮ ನೇರವನ್ನು ಕೊಟ್ಟಿದ್ದೀರಾ. ದೇವರಿಗೆ ಕೋಟಿ ಸ್ತೋತ್ರ. Thank you. God bless you all. God bless you. Thank you. Shalom and God bless you.